ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರ. ಸೊ ಶನಿವಾರದ ದಿನ ಬೆಳಗ್ಗೆ ನಾನು ಸೂರ್ಯನಿಗೆ ನೀರು ಅರ್ಪಿಸ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಹೂವು ಮತ್ತು ಏನು ತುಳಸಿ ದಳ ಏನಿದೆ ಅದನ್ನೆಲ್ಲ ಕೀಳ್ಕೊಬೇಕಲ್ಲ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ. ಸೊ ಅದನ್ನು ಮಾಡ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿದೆ. ಯಾಕಂದರೆ ಸ್ಯಾಟರ್ಡೆ ದಿನ ನಾನು ಏನು ಮಾಡ್ತೀನಿ ಆ್ಯಂಡ್ ಸ್ಯಾಟರ್ಡೆ ನಿಮಗೆ ಒಂದು ಏನ್ಷಿಯಂಟ್ ಆಗಿರೋ ಒಂದು ಟೆಂಪಲಿಗೆ ಕರ್ಕೊಂಡು ಹೋಗ್ತೀನಿ. ತುಂಬ 400 ವರ್ಷದ ಹಳೆಯ ಟೆಂಪಲು, ರೇರೆಸ್ಟ್ ಟೆಂಪಲು ಆ್ಯಂಡ್ ಅಲ್ಲಿ ಪವಾಡನೂ ಆಗಿದೆ ನನಗೆ. ಅದನ್ನು ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ತೀನಿ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಮನೇಲಿ ದನ ಬೇರೆ ಬಂದುಬಿಡ್ತು. ಅದು ಏನು ಬಂತು, ಏನು ಮಾಡ್ತು ಅಂತ ಎಲ್ಲ ಹೇಳ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಆಯಿತಾ. ಸೊ ಇವತ್ತು ನಮ್ಮ ಮನೇಲಿ ಹೂವಿನ ಜೊತೆಗೆ ಪೇರಳೆ ಹಣ್ಣು ಸಹಿತ ಸಿಕ್ಕಿದೆ. ಹೌದು, ಮೊನ್ನೆ ತೋರಿಸಿದ್ದೆ ಅಲ್ಲ ಲಾಸ್ಟ್ ವ್ಲಾಗಲ್ಲಿ, ಪೇರಳೆ ಹಣ್ಣು ಬಿಟ್ಟಿದೆ, ಕಾಯಿ ಆಗಿದೆ, ಹಣ್ಣು ಆಗ್ತಿದೆ ಅಂತ. ಸೊ ಇವತ್ತು ಕಂಪ್ಲೀಟ್ಲಿ ಅದು ಹಣ್ಣಾಗಿತ್ತು. ಸೊ ಹಾಗಾಗಿ ಅದನ್ನು ಕಿತ್ಕೊಂಡೆ. ಫಸ್ಟು ಹಣ್ಣಲ್ವಾ, ಹಾಗಾಗಿ ದೇವರಿಗೇ ಫಸ್ಟ್ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡು ಖುಷಿ ಆಗ್ತಿದೆ ನನಗೆ. ನಮ್ಮ ಮನೆಯಲ್ಲೇ ನಾವು ಗಿಡ ಬೆಳೆಸಿ ಅದರದ್ದು ಹಣ್ಣು ಕಾಯಾಗಿ ಹಣ್ಣಾಗಿದೆ ಅಂತ 2 years ಆಯಿತು. ಅದು ಮನೆ ಕಟ್ಟಿದಾಗ ಹಾಕಿರೋವಂಥ ಒಂದು ಗಿಡ ಇವಾಗ ಬೆಳೆದು ಫ್ರೂಟ್ ಫಸ್ಟ್ ಹಣ್ಣಿದು. ಸೊ ಹಾಗಾಗಿ ದೇವರಿಗೆ ಅರ್ಪಿಸೋಣ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಅದನ್ನೇ ಕಿತ್ಕೊಬಂದೆ. ಇವತ್ತಿನ ನೈವೇದ್ಯ ಅದೇ. ಆ್ಯಂಡ್ ತುಂಬ ಜನ ಕೇಳ್ತೀರ ನಾನು ಯಾವಾಗ ಕ್ಲೀನ್ ಮಾಡ್ತೀನಿ, ದೀಪಗಳನ್ನೆಲ್ಲ ಯಾವಾಗ ತೊಳಿತೀನಿ ಅಂತ ಹೇಳ್ಕೊಂಡು. ವಾರದಲ್ಲಿ 2 ಸಲ ತೊಳಿತೀನಿ. ಎಸ್ಪೆಷಲಿ ಬುಧವಾರ ಒಂದಿನ, ಶನಿವಾರ ಅಥವಾ ಭಾನುವಾರ. ಯಾವತ್ತಿನ ದಿನ ನನಗೆ ಬೇಗ ರಶ್ ಇರೋದಿಲ್ಲ, ನನ್ನ ಮಗಳನ್ನ ಎಬ್ಸಲಿಕ್ಕೆ ಏನೂ ರಶ್ ಇರೋಲ್ಲ, ಅವತ್ತಿನ ದಿನ ನಾನು ದೇವ್ರ ದೀಪನ ತೊಳಿತೀನಿ. ಶನಿವಾರ ಮತ್ತು ಬುಧವಾರ ಮತ್ತು ಭಾನುವಾರ. Okay, Aditya Krudiyam Stotram by Rajalakshmi Sanjay from Geo7. ಸೊ ನಾನು ಡೈಲಿನೂ ಈ ಆದಿತ್ಯ ಹೃದಯಂ ಸ್ತೋತ್ರನ ಪ್ಲೇ ಮಾಡಿಬಿಟ್ಟು ನಿಮ್ಮಲ್ಲಿ ಟಿವಿಯಲ್ಲಿ ಪ್ಲೇ ಮಾಡಿ 5 ನಿಮಿಷ ಇರುತ್ತೆ. ಆ 5 ನಿಮಿಷದಲ್ಲೇ ದೇವರಿಗೆ ಅರ್ಶಿನ ಕುಂಕುಮ ಹಚ್ಚಿ ಹೂಗಳನ್ನೆಲ್ಲ ಏರಿಸ್ಬಿಟ್ಟು ನಾನೇನು ಪೂಜೆ ಮಾಡಬೇಕು ನೈವೇದ್ಯನೂ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. 5 to 6 minutes ಇದೆ ಅದು ಒಂದು ಸಾಂಗ್. ಆ ಸಾಂಗ್ ಮುಗಿಯೋ ತನಕನೇ ನನ್ನ ಪೂಜೆನೂ ಎಂಡ್ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ಈ ಶನಿವಾರನೂ ನನ್ನ ಮಗಳಿಗೆ ಸ್ಕೂಲ್ ಇರುತ್ತೆ. ಆದರೆ ಇದು ಹಾಫ್ ಡೇ ಅಷ್ಟೇ ಇರುತ್ತೆ, ಅರ್ಧ ದಿನ. ಸೊ 1-1:30 ಮನೆಗೆ ಬಂದುಬಿಡ್ತಾಳೆ. ಸೊ ಹಾಗಾಗಿ ಇಷ್ಟು ತನಕ ಪೂಜೆ ಮಾಡಿ ಬರೋ ತನಕನೇ 7:30 ಆಗಿದೆ. ಅವಳದು ಬಸ್ ಇರುತ್ತೆ 8:30. 1 hour ಟೈಮ್ ಇದೆ ನನಗೆ ಅವಳಿಗೆ ರೆಡಿ ಮಾಡಲಿಕ್ಕೆ. ಇವಾಗ ನಮಗೆ ಮಾರ್ನಿಂಗ್ ಕ್ಲಾಸ್ ಅಂತ ಏನಿರೋದಿಲ್ಲ, ಕರೆಕ್ಟ್ ಡೈಲಿನೂ 8:30 ಹೋಗೋದು. ಸೊ ಶನಿವಾರನೂ 8:30 ಹೋಗ್ತಾಳೆ. ಈಗ ಬೇರೆ ಸ್ಕೂಲೆಲ್ಲ 9:30 ಹೋಗಿ ಮಾರ್ನಿಂಗ್ ಕ್ಲಾಸ್ ಅಂತ 8:30 ಆ ಥರ ಏನಿಲ್ಲ, ಸೇಮ್ ರುಟೀನು. ಸೊ ಅವಳಿಗೆ ಫಾಸ್ಟಾಗಿ ರೆಡಿ ಮಾಡಿದೆ. ಸ್ಕೂಲಲ್ಲಿ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ, ಆರಾಮ್ಸೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾಳೆ. ಆ್ಯಂಡ್ ಕ್ಯೂಟಾಗಿದೆ ಈ ಡ್ರೆಸ್ಸು, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಅವಳಿಗೆ ಇಷ್ಟ. ಅವಳು ನಾರ್ಮಲ್ ಬೇರೆ ಫ್ಯಾನ್ಸಿ ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ರೆ ಇಷ್ಟಪಡೋದಿಲ್ಲ. ಈ ಥರ ಬ್ರೈಡೆಲ್ಲ ಮಾಡಿಕೊಂಡು ಜಡೆ ಹಾಕ್ಕೊಂಡು ಕರೆಕ್ಟಾಗಿ ಟ್ರೆಡಿಷ್ನಲ್ ಡ್ರೆಸ್ ಇಷ್ಟಪಡ್ತಾಳೆ. ಸೊ ನನಗೂ ಖುಷಿ ಆಗುತ್ತೆ ಅವಳು ರೆಡಿ ಮಾಡೋಕ್ಕೆ. ಅದು ಬೆಳಗ್ಗೆ ಅದೊಂಥರ ನನಗೆ ಎಕ್ಸೈಟ್ಮೆಂಟ್ ವರ್ಕ್. ಅವಳಿಗೆ ರೆಡಿ ಮಾಡಿ ಕ್ಯೂಟಾಗಿ ಮಾಡಿಬಿಟ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ಮುದ್ದು ಮಾಡಿ ಕಳಿಸಿದ್ರೆ ಇಡೀ ದಿನ ಹ್ಯಾಪಿಯಾಗಿರ್ತೀನಿ. ಲೈಕ್ ಚಿಕ್ಕ ಮಕ್ಳಿರ್ತಾರೆ ಬಾಬಿಗಳಿಗೆಲ್ಲ ರೆಡಿ ಮಾಡ್ತೀವಲ್ಲ, ಹಾಗೆ ಇದೊಂದು ನನ್ನ ಫೇವ್ರೆಟ್ ಕೆಲಸ. ಸೊ ಅದಾದಮೇಲೆ ಅವಳು ಸ್ಕೂಲಿಗೆ ಬೇಗ ತಿಂಡಿ ಎಲ್ಲ ತಿಂದ್ಕೊಂಡು ಹೋದ್ಲು. ಅವ್ರನ್ನ ಬಸ್ ಸ್ಟಾಪ್ ತನಕ ಬಸ್ ಬರುತ್ತೆ, ಸ್ಟ್ಯಾಂಡಿಂದ ಹೋಗ್ತಾಳೆ. 1:30 ವಾಪಸ್ ಬಂದುಬಿಡ್ತಾಳೆ. ಅಷ್ಟೋ ತನಕ ನಾವು ಬೇರೆ ಎಲ್ಲ ವರ್ಕ್ ಮಾಡಬೇಕು. ಹಾಗೆ ಟೆಂಪಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮನೆ ನಾಯಿ ಪಾಪ ನನ್ನ ಮಗಳು ಹೋದರೆ ಬೇಜಾರು ಮಾಡ್ಕೊತೆ, ಆಟಾಡೋಕ್ಕೆ ಇರಲ್ಲ ಅಂತ ಹೇಳ್ಕೊಂಡು. ಆ್ಯಂಡ್ ಮಲೆನಾಡಲ್ಲಿ ಮಳೆ ಚೆಂದ ಜಿಮಿ ಅಂತ ಬರ್ತಾ ಇದೆ. ಖುಷಿ ಆಗ್ತಿದೆ ನನಗೆ ಆ್ಯಕ್ಚುಲಿ ವೆದರ್. ನಂಗೆ ಈ ವರ್ಷ ಮಳೆ ಕಡಿಮೆ. ಇನ್ನು ಹೋದ ವರ್ಷ ಆಗಿದ್ರೆ ಸಿಕ್ಕಾಪಟ್ಟೆ ಕಂಟಿನ್ಯೂಸ್ಲಿ ಸೂರ್ಯನೇ ನೋಡಿರಲಿಲ್ಲ ನಾವು 2-3 ತಿಂಗಳು. ಬಟ್ ಈ ವರ್ಷ ಅಡ್ಡಿಲ್ಲ. ಆ್ಯಂಡ್ ನಮ್ಮ ಮನೆಯವ್ರು ಜಿಮ್ಮಿಂದ ಬರ್ತಾನೆ ರವೆ ಇಡ್ಲಿ ತೊಗೊಂಬಂದಿದ್ರು. ವಾರದಲ್ಲಿ 3 to 4 times ನಾ ಈ ರವೆ ಇಡ್ಲಿ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದರೊಳಗಡೆ ಈ ಸಬ್ಬಸಿಗೆ ಸೊಪ್ಪು ಅಂತಾರಲ್ಲ ಅದನ್ನೆಲ್ಲ ಹಾಕಿರ್ತಾರೆ. ಸಖತ್ ಇಷ್ಟ ನನಗೆ ಇದು. ಇದರ ಜೊತೆ ವೆಜಿಟೇಬಲ್ ಪಲ್ಯ ಮತ್ತು ಕೊಕೊನಟ್ ಚಟ್ನಿ ಕೊಡ್ತಾರೆ. 3 to 4 times ನಾನು ವಾರದಲ್ಲಿ ಇಡ್ಲಿ ನಮ್ಮ ಮನೇಲಿ ಮಾಡೋದೇ ಇಲ್ಲ. ನೆಂಟರು ಬಂದಾಗ ಮಾತ್ರ ನಾನು ಮಾಡೋದು ಅಡುಗೆನ. ಇಡ್ಲಿ ಯಾಕಂದರೆ ಇಬ್ಬರಿಗೆ ಇಡ್ಲಿ ಎಷ್ಟು ಅಂತ ಹಿಟ್ಟು ಕಳಿಸಿ ಮಾಡಲಿ ಅಂತ ಅವರೇ ಈ ರವೆ ಇಡ್ಲಿನ ತೊಗೊಂಬಂದುಬಿಡ್ತಾರೆ ಜಿಮ್ಮಿಂದ. ಸೊ ಇದಾದಮೇಲೆ ನನಗೆ ನನ್ನ ಕ್ಯೂಟಿ ಗೇಟ್ ಹತ್ರ ಬಂದು ತಟ್ ಅಂತ ಹೊಡಿತು. ಸೊ ಹಾಗಾಗಿ ನಾನು ಬಂದು ಹೋಗಿ ಅಕ್ಕಿ ಎಲ್ಲ ತೊಗೊಂಬಂದೆ. ಇದೇ ಇವತ್ತಿನ ದೊಡ್ಡ ಅಡ್ವೆಂಚರ್ಸ್. ಹಿಯರ್ ಕಮ್ಸ್ ದ ಅಡ್ವೆಂಚರ್ ಪಾರ್ಟ್. ಸೊ ನೋಡಿ, ಆ್ಯಕ್ಚುಲಿ ಬಾಳೆಹಣ್ಣಿದೆ, ಅಕ್ಕಿ ಇದೆ, ಎಲ್ಲ ಕೊಟ್ಟಿದ್ದೀನಿ, ಪಾತ್ರೆಯಲ್ಲಿ ಎಲ್ಲ ಇದೆ. ಆ್ಯಂಡ್ ನಾನು ನಾಯಿಗೆ ಬೈತಾ ಇದ್ದೆ, ಯಾಕೆ ಬೊಗಳ್ತಾ ಇದೆಯಾ ಅಂತ ಹೇಳ್ಕೊಂಡು ಹಿಂಗೆ ಬೈಕು ಅಂತ ಅದ್ರ ಜೊತೆ ಮಾತಾಡಿಸ್ಬಿಟ್ಟು ಅದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ ಕ್ಯೂಟಾಗಿ. ಅದು ಚೆನ್ನಾಗಿ ಊಟ ಮಾಡ್ತಿದ್ದೆ. ನನಗಿಷ್ಟ
ಲಕ್ಷ್ಮಿ ಅಂತ ನಾವು ಪ್ರೀತಿಯಿಂದ ನೋಡ್ಕೊತೀನಲ್ಲ, ಸೊ ಹಾಗಾಗಿ ನಮ್ಮನೆ ಫೇವ್ರೆಟ್ ತನ. ಅಷ್ಟರೊಳಗಡೆ ನನ್ನನ್ನು ದೂಡ್ಕೊಂಡು ಬಡ ಪಡ 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 ಅಂತ ಮೆಟ್ಲು ಹತ್ಕೊಂಡು ಓಡ್ಕೊಂಡು ಬಂದುಬಿಟ್ಟಿದೆ ಮನೆ ಒಳಗಡೆ. ಸೊ ನೀವೇ ನೋಡಿ, ಆ್ಯಕ್ಚುಲಿ ನಾನು ಅದಕ್ಕಿನ್ನೂ ಊಟ ಮಾಡ್ತಾಯಿದ್ದೆ, ಅದು ಫುಲ್ಲು ಇನ್ನೂ ಅಕ್ಕಿ ಖಾಲಿನೂ ಆಗಿಲ್ಲ. ಅಷ್ಟರಲ್ಲೇ ನಾನು ಹಿಂಗೆ ಸ್ವಲ್ಪ ಹಿಂಗೆ ಗೇಟ್ ಜಸ್ಟ್ ಓಪನ್ ಇದೆ ಅಷ್ಟಕ್ಕೆ ದೂಡ್ಕೊಂಬಂದಿದ್ದೆ. ಅದು ನನ್ನ ವೀಡಿಯೋ ಫೋನ್ ಆ ಕಡೆ ಹೋಗ್ಬಿಟ್ಟಿದೆ, ವೀಡಿಯೋ ಸಿಕ್ಕಿಲ್ಲ. ಬಟ್ ಲಿಟ್ರಲಿ ನಮ್ಮ ಶೈನಿ ಎಲ್ಲಿ ದೇವ್ರ ಮನೆ ಹೋಗ್ಬಿಡುತ್ತೋ ಅಂತ ದೇವ್ರ ಬಾಗ್ಲ ಹಾಕ್ಬಿಟ್ಟೆ ನಾನು. ಏನಿದೆ ಇಲ್ಲಿ ನಿನಗೆ? ಏನು ಸಿಗ್ತಾ ಇದೆ? ಏನು ಸಿಕ್ತು? ಏನು ಸಿಕ್ತು? ಏನು ಸಿಕ್ತು? ಓಕೆ 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 ಓಕೆ. ಆ್ಯಕ್ಚುಲಿ ಇದು ನಮ್ಮನೇಲಿ ಇದ್ದಿದ್ದು ಹೊಸ ಪೇರಳೆ ಹಣ್ಣು. ಓಕೆ, ಇವತ್ತೇ ಬಿಟ್ಟಿತ್ತು, ಬಂದಿದೆ. ನೀನು ತಿನ್ಬೇಡ ಫಸ್ಟ್, ನಾಳೆ ತಿಂತೀನಿ ಅಂತ. ನನಗೆ ಬಿಡು, ಆಯ್ತು ಅಷ್ಟೇ, ಆಯಿತು, ಬಾ ಬಾ ಬಾ, ಆಯಿತು, ಬಾ ಬಾ. ನಥಿಂಗ್ ಇಸ್ ದೇರ್ ಹಿಯರ್ ನೌ. ನೋ, ನಥಿಂಗ್ ಇಸ್ ದೇರ್. ಇಲ್ಲ 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 ಇಲ್ಲ, ಬಾ ಬಾ. ಗಿಡ ಎಲ್ಲ ಮುಟ್ಬಾರ್ದು, ಬಾ. ಆಯಿತು, ಬಾ. ಕೊಟ್ಟಿದ್ದೀನಿ ತಿನ್ನಕ್ಕೆ, ಹೆಂಗೆ ಬಂದು ಮತ್ತೇನು ಸಿಗುತ್ತೆ ಇಲ್ಲಿ ನಿನಗೆ? ಏನಿದೆ? ಅವೆಲ್ಲ ಸಿಗಲ್ಲ ಕಂದ. ಆಯ್ತು, ಅಲ್ಲೇನೂ ಇಲ್ಲ, ಅಲ್ಲೇನೂ ಇಲ್ಲ, ಅಲ್ಲೇನೂ ಇಲ್ಲ. ಇದಕ್ಕೆ ನೋಡಿಲಿ ಯಾರಿದ್ದಾರೆ ಇಲ್ಲಿ? ಶೈನಿ. ಶೈನಿ ಇಸ್ ಲೈಕ್ ಶೈನಿ ಓನ್ಲಿ. ಶೈನಿ, your name is ಶೈನಿ. ನಿಮ್ಗೆ ಸಿಟ್ಟು. ಈಗ ನಮ್ಮ ಮನೆಯವ್ರು ಬಂದರು, ಅವ್ರು ಹೊರಗಡೆ ಹಾಕ್ಬಿಡ್ತಾರೆ ಅಂತ ಅದಕ್ಕೆ ಸಿಟ್ಟು ಬಂದು ಕುದುತ್ತಾ ಇದೆ, ಹೋಗು ನೀನು ಅಂತ. ಶೈನಿ, ಓನಿ ಸೌಂಡ್ ಬೇರೆ. ಆಯ್ತು ಅಷ್ಟೇ. ಅಮ್ಮ ನೀನು ಸಾಯ್ತು ಕಂದ. ಆಯ್ತಮ್ಮ, ಆಯ್ತು. ಎಂಜಾಯ್ ಮಾಡ್ತೀಯಾ? ನಿಮ್ ಜೊತೆ ಗುಬ್ಬಿ ನೀವು ಹೊರಗಡೆ ಆಗ್ತಿರಲ್ಲ, ಎಷ್ಟು ತನಕ ಇರ್ಬೇಕು ಅಂತಿದೆ ನಮ್ಮ ಮನೇಲಿ ಇವತ್ತು? ಪುಟ, ನಾನು ತಟ್ಟೆ ಹಿಂಗೆ ಇಟ್ಟಿದ್ದೀನಿ ಆಯ್ತಾ? ತಟ್ಟೆ ತಿನ್ಬೇಕು ತಾನೆ, ತಟ್ಟೆಲಿ ಹಾಕಿದ್ದು. ಒಂದು ಬಾಳೆಹಣ್ಣು ತಿಂತು, ಇನ್ನೊಂದು ಬಾಳೆಹಣ್ಣು ತಿಂತು, ಅನ್ನ ಹಂಗೆ ಇದೆ, ಅಕ್ಕಿ ಇದೆ ಅಲ್ಲಿ. ಅಕ್ಕಿ ಬಿಟ್ಟು ನಾ ಇನ್ನೂ ಗೇಟ್ ಓಪನ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಮುಟ್ತಾ ಇದ್ದೀನಲ್ಲ, ದುಡ್ಕೊ ಬಂದಿದೆ. ಅದು ವಾಟರು. ಓನಿ ಅಲ್ಲೇ ಬಾ, ಬಾ ಬಾರೋ. ಬಾಲೆ ಸರಿ, ಬಾ ಬಾ ಮಗ, ಕೇಳಿಸ್ಕೊಳತ್ತೆ, ಗೊತ್ತಾಗತ್ತದಕ್ಕೆಲ್ಲ ನನ್ ಗಿಡ ತಿನ್ಬಾರ್ದು ಅಂತ. ಗುಡ್ ಶೈನಿ, ಅದು ಗುಡ್ ಶೈನಿ. ಎಲ್ಲ ಈ ಕಡೆ ಎಸ್ಕೇಪ್ ಆಗತ್ತೋ, ಈ ಕಡೆ ದೇವ್ರ ಮನೆ ಇದೆ, ಹಾಂಟಿಂಗ್ ಇದು ನನ್ಗೂ. ಬಾ ಮಗ, ಅಲ್ಲಿ ಏನಾರ ನಿಂಗೆ ಸಿಗತ್ತೆ.
ಬಾರೆ ನಾನು ಅಲ್ಲೇ ತಿಂತೀನಿ ಬರಲ್ಲ ಅಂತಿದೆ. ನಿಂಗೆ ಬೋರ್ ಆಗಲ್ವೇನೆ ನಮ್ಮನೆ ಬಾರೆ ಹೋಗೆ. ಅಲ್ಲ ನೀ ಅಲ್ಲ ಅಲ್ಲೇ ಇದೆ ಪುಟ್ಟ ಅಕ್ಕಿ ಹಂಗೆ ಇದೆ, ಅದು ಅದನ್ನ ಬಿಟ್ಟು ಬಂದಿದ್ಯಲ್ಲ ನೀನು. ಯಾರೋ ಬಾ ಅಡ್ಕೊಂಡು ನಿಂತಿದ್ಯಲ್ಲ ಬಾ. ಬಾ ಬಾ ಚಿನ್ನ ಕಮ್ ಬಾರೆ. ಎಷ್ಟೊತ್ತು ನಿಂತರೂ ಅಷ್ಟು ಸಿಗುತ್ತೆ ಅಂತ ಗೊತ್ತಿದೆ ಅದಕ್ಕೆ. ಬಾ ಅಯ್ಯ ಅಯ್ಯ ಟೇಬಲ್ ಹಾಕದೆ ಬಾರೆ. ಬಾ 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 ಬಾ. ಚೆನ್ನಾಗಿದೆ. ತಿನ್ನಕ್ ಕೊಡ್ತಿಲ್ಲ ನಮಗೆ ಬಂದು. ಈಗ ಆರಾಮಾಗಿದೆ ಅಲ್ಲಿ. ಕೊಡ್ತೀನಿ ಬಿಡು. ವಾಟ್ ಯು ಡಿಡ್ ಬೇಬಿ. ಈಗ ಕ್ಷಮೆ ಕೇಳ್ತಿದ್ದೆ, ಇವಾಗ ಸಾರಿ ಕೇಳ್ತಿದ್ದೆ. ಏನು ಮಾಡ್ಲತ್ತೀಯ ನೀನು? ಹಾಂ ಏನು ಮಾಡ್ಲತ್ತೀಯ ನೀನು? ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ಲತ್ತೀ? ವಾಟ್ ಈಸ್ ದ ಯೂಸ್ ಆಫ್ ಯು? ಸಣ್ಣ ಸಣ್ಣ ಬೆಕ್ಕುಗಳಿಗೆ ಓಡಿಸೋದಲ್ಲ, ದನಗಳಿಗೆ ಓಡಿಸು. ಬೆಕ್ಕಿಗೆ ಮನೆ ಬರಕ್ ಬಿಡಲ್ಲ, ಹಂಗೆ ನಾಯಿ ಥರ ಆಡುತ್ತೆ. ಸೊ ಫೈನಲಿ ಇದೊಂಥರ ಇವತ್ತಿನ ಅಡ್ವೆಂಚರ್ ಆಗಿತ್ತು ನಮಗೆ. ನಾನು ನೋಡಿದರೆ ಈ ಬರೋಳಗಡೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇಷ್ಟ ಆಯಿತು. ಫಾಸ್ಟಾಗಿ 5 to 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟೆ ನಾನು. ಸೊ ಸ್ಯಾಟರ್ಡೆ ಮಂತ್ಲಿ ಒಂದ್ಸಲ ಆದರೂ ಸ್ಯಾಟರ್ಡೆ ನಾವು ಆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ತುಂಬ ಪವರ್ಫುಲ್ ದೇವಸ್ಥಾನ. ಲುಕ್ ಆಫ್ ದ ಡೇ. ತುಂಬ ಜನ ಕೇಳ್ತಾರೆ ಈ ಸ್ಯಾರಿ ಬಗ್ಗೆನೂ ಹೇಳಿ ಅಂತ. ಸೊ ಇದು ಇಳ್ಕಲ್ ಸ್ಯಾರಿ, ನಂದಲ್ಲ, ನಮ್ಮ ಅತ್ತೆದು ಆ್ಯಕ್ಚುಲಿ. ಸೊ ಅವ್ರ ಕಾಂಬಿನೇಷನ್ ಸ್ಯಾರಿ ಅದು. ನಾನು ಅವರು ನಂಗೆ ಇಷ್ಟ ಆಯಿತು ಅಂದರೆ ಉಟ್ಕೊ ಅಂತ ಕೊಟ್ಬಿಡ್ತಾರೆ. ಸೊ ಇವತ್ತು ಇಳ್ಕಲ್ ಸ್ಯಾರಿ, ಅದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸ್ನ ಹಾಕ್ಕೊಂಡು ಹೋಗ್ತಾ ಇರೋದು. ಇಳ್ಕಲ್ ಸ್ಯಾರಿ ಮೋಸ್ಟ್ಲಿ ಕರ್ನಾಟಕ ಜನಕ್ಕೆ ಗೊತ್ತೇ ಇರುತ್ತೆ. ಇವಾಗ ನಾವು ಈ ಸ್ವಲ್ಪ ಚುಮು ಮಳೆನೂ ಬರ್ತಾ ಇದೆ, ಸ್ವಲ್ಪ ಬಿಸಿಲೂ ಇದೆ. ಈ ಮಳೆಯಲ್ಲಿ ನಾವು ಟೆಂಪಲಿಗೆ ಹೋಗ್ತಾಯಿದ್ದೀವಿ. ಯೂಶ್ವಲಿ ಹೋಗ್ತೀವಿ, ನಮ್ಮ ಮನೆಯವ್ರಂತೂ ವೀಕ್ಲಿ ಹೋಗ್ತಾರೆ. ನಾನು ಮಂತ್ಲಿ ಒಂದ್ಸಲ ಆದರೂ ನಂಗೆ ಟೈಮ್ ಆದಾಗ ಹೋಗ್ತೀವಿ. ಈಶಾ ಸ್ಕೂಲಿಂದ ಬರೋಡೆ ಹೋಗ್ಬರೋಣ ಅಂತ ಹೋಗ್ತಿರೋದು. ಆ್ಯಂಡ್ ಇದು ನಮ್ಮೂರು ಸಾಗರ. ಇದೊಂಥರ ನಮ್ಮೂರಿನ MG ರೋಡ್ ಥರ. ಇಲ್ಲೇ ಎಲ್ಲ ಮಾರ್ಕೆಟ್ ಹಬ್, ಈ ಕಡೆ ಎಲ್ಲ ಶಾಪ್ಸ್ ಎಲ್ಲ ಇರುತ್ತೆ, ಎಲ್ಲ ಮಾರ್ಕೆಟ್ ಎಲ್ಲ ಇದೇ ಇರುತ್ತೆ. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ಮೂರು ಹೇಗಿದೆ ಅಂತ. ಇದು ನಮ್ಮೂರು ಮಲೆನಾಡು ಸಾಗರ. ತುಂಬ ದೊಡ್ಡ ಸಿಟಿನೂ ಅಲ್ಲ, ತುಂಬ ಚಿಕ್ಕ ಹಳ್ಳಿನೂ ಅಲ್ಲ, ಪರ್ಫೆಕ್ಟಾಗಿರೋ ಅಂಥ ಒಂದು ಸಿಟಿ, ಕ್ಯೂಟಾಗಿರೋವಂಥ ಸಿಟಿ. ಆ್ಯಂಡ್ ಜೋಗ್ ಫಾಲ್ಸ್ಗೆ ತುಂಬ ಹತ್ತಿರ, ಒಂದು 30 ಕಿಲೋಮೀಟರ್ಸ್ ಅಷ್ಟೇ ಇದೆ. ಆ್ಯಂಡ್ ಇಕ್ಕೇರಿ ಕೆಳದಿ ಎಲ್ಲ 2 ಕಿಲೋಮೀಟ್ರಲ್ಲಿ ಅಷ್ಟೇ ಇರುತ್ತೆ. ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಬರುತ್ತೆ ಸಾಗರ ಅನ್ನೋ ಊರು. ನಮ್ಮೂರು ಮಲೆನಾಡು ಅಂತಲೇ, ಮಲೆನಾಡು ಅಂದರೆ ನಮ್ಮೂರ ಹೆಸರು ಬಂದುಬಿಡುತ್ತೆ ಸಾಗರ ಅಂತ ಹೇಳ್ಕೊಂಡು. ಸ್ವಲ್ಪ ಸ್ಮಾಲ್ ಒಂಥರ ಹಿಲ್ ಸ್ಟೇಷನ್. ಫೇಮಸ್ ವರದಳ್ಳಿ ಆಶ್ರಮನೂ ಸಹಿತ ಇಲ್ಲೇ ಇದೆ. ಆ್ಯಂಡ್ ಇದು BH ರೋಡ್, ಬ್ಯಾಂಗ್ಳೂರು ಮತ್ತು ಹೊನ್ನಾವರ ರೋಡು ಅಂತ ಹೇಳ್ತಾರಲ್ಲ ಅದು. ಸೊ ಈವನ್ ಸಿಗಂದೂರಿಗೆ ಹೋಗೋ ರೋಡು, ನಮ್ಮೂರಿಂದನೇ ಸಿಗಂದೂರಿಗೆ ಹೋಗಬೇಕು, ಸಿಗಂದೂರಿಗೆ ಏನಾರು ಹೋಗಬೇಕು ಅಂತಂದರೆ. ಸೊ ಈ ಟೆಂಪಲ್ ನಾವೇನು ಹೋಗ್ತಾ ಇದ್ದೀವಿ, ಇಕ್ಕೇರಿ ಟೆಂಪಲ್ ಸಿಗಂದೂರು ರೋಡಲ್ಲೇ ಇರೋದು. ಆ್ಯಂಡ್ ಅಲ್ಲಿ ನೋಡಿ ಆ ಬಸ್ಸು ಎಷ್ಟು ಹೊಗೆ ಬಿಟ್ಕೊಂಡು ಹೋಗ್ತಾ ಇದೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರೋವಂಥ ವಾತಾವರಣ, ಇಷ್ಟು ಫ್ರೆಶ್ ಗಾಳಿನ ತೊಗೊಳಕ್ಕೆ ಬಿಡದೆ ನಾನು ಎಲ್ಲ ಗ್ಲಾಸು ಕ್ಲೋಸ್ ಮಾಡಿಕೊಂಡೆ. ಅಷ್ಟು ಹೊಗೆ ಬಿಡ್ಕೊಂಡು ಹೋಗ್ತಿದೆ. ಈ ಗೋರ್ಮೆಂಟ್ನೆಲ್ಲ ಅದು ಫಾಲ್ತು ಜನಕ್ಕೆಲ್ಲ ಸುಮ್ಮನೆ ಹಿಡಿದು ದುಡ್ಡಿಸ್ಕೊತಾರೆ. ಈ ಥರ ಹೊಗೆ ಬಿಡ್ಕೊಂಡು ಹೋಗ್ತಾರೋರಿಗೆಲ್ಲ ಹಿಡ್ಕೊಂಡು ಅವ್ರನ್ನ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಐ ಡೋಂಟ್ ನೋ ವೈ. ಬಟ್ ತುಂಬಾ ಇತ್ತಪ್ಪ, ಧೂಳೆಪ್ಸಿ ಹೋಗ್ಬಿಡ್ತು. ನಮ್ಮ ಇಡೀ ಒಂದು ಇಷ್ಟು ಚೆನ್ನಾಗಿರೋ ಒಂದು ನೇಚರ್ನೇ ಹಾಳು ಮಾಡ್ತು ಅಂತ ಅನ್ನಿಸ್ತು. ಇನ್ನೊಂದು, ನಮ್ಮ ಅಮ್ಮನ ಮನೆಯೂ ನಮ್ಮೂರಲ್ಲೇ ಇದೆ, ಸಾಗರದಲ್ಲೇ. ಹೌದು, ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲೇ ಅಲ್ಲ. ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಜಸ್ಟ್ 2 ಕಿಲೋಮೀಟ್ರ್ ಅಷ್ಟೇ. ಸೊ ಇದು ಹೋಗ್ತಾ ಇರೋ ಆನ್ ದ ವೇ, ಸಿಗಂದೂರಿಗೆ ಹೋಗ್ತಾ ಬೇಕಾದ್ರೆ ನಮ್ಮ ಅಮ್ಮನ ಮನೆ ಬರುತ್ತೆ. ಸೊ ಅಲ್ಲಿ ಶೋ ಯು ನಮ್ಮ ಅಮ್ಮನ ಮನೆ ತೋರಿಸ್ತೀನಿ, ಆನ್ ದ ವೇ ಅಲ್ಲೇ ಇದೆ. ಇಕ್ಕೇರಿಗೆ ತುಂಬ ಹತ್ರ, 1.5 ಕಿಲೋಮೀಟ್ರ್. ನಮ್ಮ ಮನೆಗೆ ನಾನು ನಡ್ಕೊಂಡು ಹೋಗ್ಬಿಡ್ಬೋದು ಅವ್ರಿಗೆ, ಇಕ್ಕೇರಿಗೆ ಅವ್ರ ಮನೆಯಿಂದ. ಸೊ ನಾನು 2 ಕಿಲೋಮೀಟ್ರ್ ದೂರದಲ್ಲಿ ಮನೆ ಮಾಡ್ಕೊಂಡಿರೋದು. ಸೊ ಇದು ನಮ್ಮಮ್ಮನ ಮನೆ ರೋಡು ತೋರಿಸ್ತೀನಿ, ಇಲ್ಲೇ ಇದೆ.
ಸೊ ಇದು ಸಿಗಂದೂರು ರೋಡು. ಸಿಗಂದೂರಿಗೆ ಹೋಗಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಿಲ್ಡಿಂಗ್, ಸೊ ಈ ಬಿಲ್ಡಿಂಗೆ ಇದೆ ನಮ್ಮ ಅಪ್ಪನ ಬಿಲ್ಡಿಂಗು. ಹಿಂದ್ಗಡೆ ಮನೆ ಇದೆ. ಸೊ 2-3 ಮನೆ ಇದೆ, ಅಂದರೆ 2 ಮನೆ ಇದೆ ಅವ್ರದ್ದು, ಇದೊಂದು ಮನೆ. ಸೊ ನನಗೆ ಖುಷಿ, ನಾನು ನಮ್ಮಮ್ಮನ ಊರಲ್ಲೇ ನಮ್ಮಮ್ಮನ ನೋಡ್ಕೊಂಡು ಆರಾಮಾಗಿದ್ದೀನಿ ಅಂತ ಹೇಳ್ಕೊಂಡು. ಆ್ಯಂಡ್ ಇಕ್ಕೇರಿಗೆ ಹೋಗೋ ರೋಡಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಇಕ್ಕೇರಿ ಒಂದು ನೋಡ್ಕೊಂಡು ಹೋಗ್ತಾರೆ. ಕರ್ನಾಟಕದಲ್ಲಿ ಇದ್ದವರು ಟೂರಿಸ್ಟಿಗೆ ಬಂದಿರ್ತಾರಲ್ಲ, ಇಲ್ಲಿ ಸಿಗಂದೂರಿಗೆ ಬಂದವರೆಲ್ಲ ಇಕ್ಕೇರಿ ನೋಡ್ತಾರೆ. ಬಟ್ ಇಕ್ಕೇರಿ ಹಿಂದ್ಗಡೆ ಇರೋವಂಥ ಇದೊಂದು ರೇರೆಸ್ಟ್ ತುಂಬ ಪವರ್ಫುಲ್ ಆಗಿರೋ ಹನುಮಾನ್ ಟೆಂಪಲ್ನ ಗೊತ್ತಿರೋದಿಲ್ಲ. ಸೊ ಇದು ಕೆರೆ, ಇಕ್ಕೇರಿ ಕೆರೆ. ಸೊ ಎಲ್ಲರೂ ನೀವು ಯಾರು ಬಂದಿದ್ದೀರಾ ಸಾಗರಕ್ಕೆ ಬಂದಿದ್ದೀರಾ, ಕರ್ನಾಟಕದವ್ರು ಯಾರು ಬಂದಿದ್ದೀರಾ ಸಿಗಂದೂರಿಗೆ ಅಂತಂದರೆ ಈ ಟೆಂಪಲ್ ವಿಸಿಟ್ ಮಾಡಿರ್ತೀರ ಅಲ್ವಾ. ಇದು ಇಕ್ಕೇರಿ ಅಘೋರೇಶ್ವರ ಟೆಂಪಲ್ಲು, ಅಖಿಲಾಂಡೇಶ್ವರಿ ಪಾರ್ವತಿ ಟೆಂಪಲ್. ಇದು ತುಂಬ ಫೇಮಸ್ಸು. ಸೊ ಇದು ತುಂಬ ವೆಲ್ ಮೇಂಟೈನ್ ಆಗಿದೆ. ಈ ಟೆಂಪಲ್ಗೆ ಬಂದು ಹೋಗಿ ಮಾಡ್ತೀರಾ, ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ಬೇರೆ ಬ್ಲಾಗ್ ಮಾಡ್ತೀನಿ. ಓಕೆ. ಸೊ ಇವಾಗ ಹೋಗ್ತಾ ಇರೋದು ಇದು ಹಿಂದ್ಗಡೆ ಇರೋವಂಥ ಇದ್ರದ್ದೇ ಇನ್ನೊಂದು ಭಾಗ ಆಗಿರೋದು ಆಂಜನೇಯ ಟೆಂಪಲ್. ನಂಗೆ ಇಷ್ಟ ಈ ಮನೆ, ಚೆನ್ನಾಗಿದೆ. ನಮ್ಮೂರಲ್ಲಿ ಎಲ್ಲ ಮನೆಗಳು ಚೆಂದ ನೋಡೋಕ್ಕೆ. ಮಲೆನಾಡಲ್ಲಿ ಈ ಹಂಚಿನ ಮನೆಗಳೆಲ್ಲ ಡಿಫ್ರೆಂಟ್ ವೆರೈಟಿಯಾಗಿ ಮಾಡಿರ್ತಾರೆ ಆಯಿತಾ. ನಂಗೆ ಅದು ಆ್ಯಕ್ಚುಲಿ ಅವೆಲ್ಲದು ಇನ್ಸ್ಪಿರೇಷನು ನಮ್ಮ ಮನೆ ಕಟ್ಟಲಿಕ್ಕೆ. ಈ ಎಲ್ಲ ಮನೆಗಳನ್ನ ನೋಡ್ಕೊಂಡು ನಮ್ಮ ಮನೇನೂ ಹೀಗೆ ಇರಬೇಕು ಅಂತ ಕನಸು ಕಾಣ್ಕೊಂಡು ಫೈನಲಿ ಹಂಚಿನ ಮನೆ ಬೇಕು ಅಂದರು. ಸ್ವಲ್ಪ ಹಳೇ ಕಾಲದ ಹಂಚಲ್ಲದೆ ಮಾಡರ್ನ್ ಹಂಚು ಹಾಕ್ಬಿಟ್ಟು ಮಾಡಿರೋಂಥ ಮನೆ ಇದು. ಸೊ ಇದು ಆ ದೇವಸ್ಥಾನಕ್ಕೆ ಹೋಗೋವಂಥ ರೂಟು, ಹಿಂದ್ಗಡೆ ರೋಡಲ್ಲಿ ಹೋಗಬೇಕು. ಇದು ಈ ಥರ ಇದೆ, ಒಂಥರ ಕಾಡು. ಇಲ್ಲಿ ಯಾರು ಜನ ಅಡ್ಡಾಡಲ್ಲ, ಯಾವ ವೆಹಿಕಲು ಬರೋದಿಲ್ಲ. ಒಂಥರ ಚಿಕ್ಕ ರೋಡು. ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಇದು 400 ವರ್ಷದ ಹಳೆ ಟೆಂಪಲ್ಲು. ಕೆಳದಿ ಶಿವಪ್ಪ ನಾಯಕರ ಕೆಳದಿ ಮತ್ತು ಇಕ್ಕೇರಿ ಎಲ್ಲ ಕಟ್ಟಿದ್ರಲ್ಲ, ಅದೇ ಟೈಮಲ್ಲೇನು ಸಹಿತ ವೀರಾಂಜನೇಯ ಟೆಂಪಲ್ ಅಂತ ಕಟ್ಟಿರೋದು. ಸೊ ಎಕ್ಸ್ಪೆಷಲಿ ಈ ಊರನ್ನ, ಈ ರಾಜ್ಯನ ಕಾಪಾಡಲಿಕ್ಕೆ ಅಂತಲೇ ರಕ್ಷಣೆ ಕೊಡಬೇಕು ಅಂತಲೇ ಈ ಒಂದು ವೀರಾಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಆ್ಯಂಡ್ ಇದು ರೇರೆಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಫ್ರಂಟ್ ಫೇಸಲ್ಲಿದೆ. ತುಂಬ ಕೆಲವೊಂದು ದೇವಸ್ಥಾನದಲ್ಲಿ ಮಾತ್ರ ಫ್ರಂಟ್ ಫೇಸಲ್ಲಿ ನಿಮಗೆ ಹನುಮಾನ್ಜಿ ಅವತಾರ ಇರುತ್ತೆ. ಇಲ್ಲೂ ಸಹಿತ ಫ್ರಂಟ್ ಫೇಸಲ್ಲಿ ಹನುಮಾನ್ಜಿ ವಿತ್ ಬಾಲಕ್ಕೆ ಗಂಟೆ ಕಟ್ಟಿದ್ದಾರೆ. ಸೊ ಅದು ಗದೆ ಇಟ್ಕೊಂಡಿದ್ದಾರೆ. ವೀರಾಂಜನೇಯ ಅಂತಲೇ ಹೆಸರು, ಅಂದರೆ ಸಕ್ಸಸ್ಫುಲ್ಲಾಗಿ ವಿಜಯ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಕೊಂಡು. ಹಾಗಾಗಿ ಇಲ್ಲಿ ಕೆಲವೊಂದು ಸಲ ಪ್ರೇಯರ್ ಮಾಡ್ಕೊಂಡ್ಬಿಟ್ಟು ಹರಕೆ ಎಲ್ಲಾರ ಹೊತ್ಕೊಂಡು ಪ್ರೇಯರ್ ಮಾಡಿಕೊಂಡ್ರೆ ಗಂಟೆನ ಅರ್ಪಿಸ್ತೀವಿ ಹರಕೆ ಥರ. ಓ ಮೈ ಗಾಡ್, ಇದೇ ನೋಡಿ ನನ್ನ ಫೇವ್ರೆಟ್ ಹನುಮಾನ್ಜಿ ಆಂಜನೇಯ ಸ್ವಾಮಿ. ತುಂಬ ಚೆಂದ, ಖುಷಿ ಆಗುತ್ತೆ ನೋಡಿದಾಗೆಲ್ಲ. ಒಂಥರ ಎನರ್ಜಿ ಅಂತ ಬಂದುಬಿಡುತ್ತೆ, ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ಇದು ರಿಯಲ್ ಫೋಟೋ ಇದು ನೋಡಿ, ಬಾಲಕ್ಕೂ ಸಹಿತ ಗಂಟೆ ಹಾಕಿದ್ದಾರೆ. ಹಾಗಾಗಿನೇ ಇಲ್ಲಿ ಏನಾದರೂ ನಮ್ಗೆ ಅಂದ್ಕೊಂಡಿದ್ದು ಕೆಲಸ ಆಗಿಲ್ಲ ಅಂತಂದರೆ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿ, ಅಥವಾ ಈ ದೇವ್ರ ಹೆಸರು ಹೇಳ್ಕೊಂಡು ಆ ಕೆಲಸ ಮಾಡಪ್ಪ ಗಂಟೆ ಕೊಡ್ತೀನಿ ಅಂತ ಹೇಳಿದರೆ ಆಮೇಲೆ ಬಂದು ಗಂಟೆ ಕಟ್ಟಿದರೆ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನನ್ನ ಮಗಳಿಗೆ 3 ವರ್ಷ ಆದರೂ ಮಾತೇ ಬರ್ತಾ ಇರಲಿಲ್ಲ. ಸೊ ಮಾತು ಬರ್ತಾ ಇಲ್ಲಲ್ಲ ಅಂತ ಹೇಳ್ಕೊಂಡು ನಾನು ಯಾರೋ ಹೇಳಿದರು ಅಂತ ಈ ದೇವಸ್ಥಾನಕ್ಕೆ ಗಂಟೆ ಹರಕೆ ಹೊತ್ತು ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತಂದರು. ಗೊತ್ತಿಲ್ಲದೇ ರಿಯಲಿ ಇಟ್ಸ್ ಪವಾಡ ಅಂತಲೇ ಹೇಳ್ಬೋದು. ನನ್ನ ಮಗಳು ಪ್ರೀ ಸ್ಕೂಲಿಗೆ ಸ್ಟಾರ್ಟ್ ಮಾಡಿದೆ, ಮಾತೇ ಆಳಿಲ್ದವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಪಟ ಅಂತ ಮಾತಾಡ್ತಿದ್ದಾಳೆ. ಅದಕ್ಕೆ ಬಂದುಬಿಟ್ಟು ಇಲ್ಲಿ ಗಂಟೆ ಕಟ್ಟಿಬಿಟ್ಟು ಹರಕೆನೂ ಸಹಿತ ತೀರಿಸಿದ್ದೆ. ಸೊ ಇದೆಲ್ಲ ಹಳೇ ಕಾಲದ ಕೆತ್ತನೆಗಳು ನೋಡ್ಬೋದು. ಇದು ಎಷ್ಟೋ ವರ್ಷದ ಶಿವಪ್ಪ ನಾಯಕ ಕಾಲದಲ್ಲಿ ಕೆತ್ತನೆ ಮಾಡಿರೋವಂಥ ಟೆಂಪಲು. ಸೊ ತುಂಬಾ ರೇರೆಸ್ಟ್. ಇದನ್ನು ಈಗಲೂ ಸಹಿತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊತ ಬರ್ತಿದ್ದಾರೆ. ಈ ಗಂಟೆಗಳಲ್ಲಿ ನಾನು ಕಟ್ಟಿರೋವಂಥ ಒಂದು ಗಂಟೆ ಇದೆ. ನನ್ನ ಮಗಳು ಮಾತಾಡಿದಾಳೆ ಅಂತ ಅಂದ್ಕೊಂಡು ಗಂಟೆ ಕಟ್ಟಿದ್ದೀನಿ. ಸೊ ಪವಾಡ ಅಂತೂ ಇದೆ ಇಲ್ಲಿ. ನಾವೇನು ಅಂದ್ಕೊತೀವಿ ಹಾಗೆ ಆಗುತ್ತೆ. ತುಂಬ ಚೆನ್ನಾಗೂ ಆಗಿದೆ ಇಲ್ಲಿ. ಆ್ಯಂಡ್ ಇತ್ತೀಚೆಗೆ ಒಂದು 2-3 ತಿಂಗಳಿಂದ 2 ವಾರಕ್ಕೊಂದ್ಸಲ ಅಂತೂ ಬಂದು ಹೋಗ್ತಾ ಇದ್ದೀನಿ. ಬಂದು ಹೋದಾಗಿಂದ ಅಂತೂ ಕಾನ್ಫಿಡೆನ್ಸು ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇಂಗ್ಲೀಷಲ್ಲೂ ವ್ಲಾಗ್ ಮಾಡ್ತಿದ್ದೀನಿ, ಕನ್ನಡಲ್ಲಿ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂಸ್ಲಿ ವರ್ಕ್ ಮಾಡ್ತಿದ್ದೀನಿ. ಸ್ಟ್ರೆಸ್ ಆಗ್ತಾ ಇಲ್ಲ, ತಲೆನೋವು ಬರ್ತಾ ಇಲ್ಲ, ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ. ಇಷ್ಟು ಚೆನ್ನಾಗಿ ನಾನು ಬೆಳಗ್ಗೆ ಎದ್ದರೆ ಲವಲವಿಕೆಯಿಂದ ಎಲ್ಲ ಮಾಡಿಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ ಇಟ್ ಈಸ್ ಗ್ರೇಟೆಸ್ಟ್ ಥಿಂಗ್. ಇದೆಲ್ಲದು ಹನುಮಾನ್ಜಿ ಪವರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರು ಇಲ್ಲಿರೋ ಫಸ್ಟ್ ಟೈಮ್ ಬರ್ತಿದ್ದೀರಾ ನೀವು ಅಂತಂದರೆ ಹನುಮಾನಿಂದು ಚಾಲೀಸದ ಬುಕ್ಕು ಸಹಿತ ನಮಗೆ ಕೊಡ್ತಾರೆ. ಸೊ ಸ್ವೀಟ್ ಅಲ್ಲ. ಹನುಮಾನ್ ಚಾಲೀಸನು ಡೈಲಿ ಓದಿ ಅಂತ ಹೇಳ್ಕೊಂಡು ನಾನು ಡೈಲಿನೂ ಸಂಜೆ ಓದ್ತಾ ಇದ್ದೀನಿ. ಅದ್ರ ಕಾರಣನೇನೋ ಇಷ್ಟು ಸ್ಟ್ರೆಂತ್, ನನ್ನ ಮಗಳಿಗೂ ಸ್ಟ್ರೆಂತ್, ನನ್ನ ಕುಟುಂಬಕ್ಕೂ ಸ್ಟ್ರೆಂತ್ ಸಿಕ್ಕಿ ಅದೇ ಎನರ್ಜಿ ಸಿಕ್ಕಿದೆ.
ಅಂದರೆ ಬಿಹ್ಯಾಂಡ್ ಯಾರೋ ಇದ್ದಾರೆ ನನ್ನ ನೋಡ್ಕೊತಿದ್ದಾರೆ ಅಂತ ಅನಿಸುತ್ತೆ. ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲ ಇವಾಗ. ಆರಾಮಾಗಿ ಖುಷಿಯಾಗಿ ಲೈಫ್ ನಡೀತಾ ಇದೆ ಅನ್ಬೋದು ಬಿಕಾಸ್ ಆಫ್ ಹನುಮಾನ್ಜಿ. ಅದಕ್ಕೆ ತಿಂಗಳಿಗೆ ಒಂದು ಸಲ ಆದರೂ ಬಂದುಬಿಟ್ಟು ಇಲ್ಲಿ ಹಣ್ಣು ಕಾಯಿ ಅರ್ಪಿಸ್ತೀನಿ. ಮತ್ತು ಮ್ಯಾಚ್ ಬಾಕ್ಸು, ಆಯಿಲು ಮತ್ತು ಉದ್ದಿನ ಕಡ್ಡಿ ಇವೆಲ್ಲ ಕೊಟ್ಬಿಟ್ಟು ಹೋಗ್ತೀನಿ. ಎಸ್ಪೆಷಲಿ ತುಪ್ಪದ ಬಾಟಲ್ನು ಸಹಿತ ಕೊಡ್ತೀನಿ. ಏನಾದ್ರು ತುಂಬ ಖುಷಿಯಾಗಿದೆ 100K ಆಯಿತು ಅಂತ ಖುಷಿಗೆ ತುಪ್ಪದ ಬಾಟಲನ್ನು ಕೊಟ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಇದು ಹಳೆಯ ಬಾವಿ, ಆವಾಗಿನ ಕಾಲದಲ್ಲೇ ನೋಡಿ ದೇವಸ್ಥಾನದ ಪಕ್ಕ ಎಷ್ಟು ಚಂದ ಬಾವಿ ಅಲ್ವಾ. ಸೊ ಬಾವಿ ಮತ್ತು ಟೆಂಪಲ್ ಇಷ್ಟೇ, ತುಂಬ ಆಡಂಬರ ಇಲ್ಲ, ಸಿಂಪಲ್ ಆಗಿದೆ ಬಟ್ ಪವರ್ಫುಲ್. ಯಾಕಂದರೆ ಎಷ್ಟೋ ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿರೋದು. ತುಂಬ ಚಂದ ಅನಿಸುತ್ತೆ ಅದು ಆ್ಯಕ್ಚುಲಿ. ಆ್ಯಂಡ್ ಈ ವೆದರು, ಈ ರೋಡು ಮಣ್ಣಿನ ರೋಡ್ ಮಿಡಲಲ್ಲಿ ಸಿಗುತ್ತೆ. ಒಂಥರ ಯಾವುದೋ ಒಂದು ಕಾಡೊಳಗಡೆ ಇರುವಂಥ ಒಂದು ಪವಿತ್ರವಾದ ಒಂದು ರೇರೆಸ್ಟ್ ಟೆಂಪಲ್ಗೆ ನಾನು ಇವತ್ತು ಕರ್ಕೊಂಡು ಹೋಗಿರೋದು. ಸೊ ಹೇಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಅಂತ ಕಮೆಂಟ್ ಮಾಡಿ. ನೀವೇನಾದ್ರು ಇಕ್ಕೇರಿಗೆ ಬರ್ತಿದ್ದೀರಾ ಅಂದರೆ ಹಿಂದ್ಗಡೆ ಇದು ಎನಿ ಟೈಮ್ ಓಪನ್ ಇರೋಲ್ಲ. ಬೆಳಗ್ಗೆ 11 ಗಂಟೆ ತನಕ ಅಷ್ಟೇ ಓಪನ್ ಇರುತ್ತೆ. ಆಮೇಲೆ ಅದು ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ಯಾರು ಮೇಂಟೈನ್ ಮಾಡಿರೋ ಇರೋದಿಲ್ಲ ಅಂತ. ಬೆಳಗ್ಗೆ 9 ಗಂಟೆಗೆ ಬಂದು 11 ಗಂಟೆ ತನಕ ಪೂಜೆ ಮಾಡ್ತಾರೆ ಭಟ್ರು ಅಷ್ಟೇ. ಎವ್ರಿ ಡೇನೂ ಮಾಡ್ತಾರೆ ಅದನ್ನು. ಆಮೇಲೆ ಕ್ಲೋಸ್ ಆಗಿರುತ್ತೆ. ಬಟ್ ಹೊರಗಡೆಯಿಂದ ನೀವು ದೇವ್ರನ್ನ ನೋಡಿಕೊಂಡು ಹೊರಗಡೆನೇ ಅವ್ರು ಅರ್ಚನೆ ಮಾಡಿಟ್ಟಿರುವಂಥ ಕುಂಕುಮ ಇಟ್ಟಿರ್ತಾರೆ, ವೀರಾಂಜನೇಯನ ಅರ್ಚನೆ, ಅದನ್ನ ಹಚ್ಕೊಂಡು ಹೋಗ್ಬೋದು. ಸೊ ಇದು ಬ್ಯಾಕ್ ಸೈಡ್ ಆಫ್ ಇಕ್ಕೇರಿ ಟೆಂಪಲ್. ಇಕ್ಕೇರಿ ಟೆಂಪಲ್ ಹಿಂದ್ಗಡೆ ರೋಡಲ್ಲಿ ಈ ಒಂದು ಟೆಂಪಲ್ ಸಿಗುತ್ತೆ. ನೀವೇನಾದ್ರು ಅಡ್ವೆಂಚರ್ ಮಾಡಬೇಕು ಅಂತ ಇದ್ದರೆ ಈ ಕಡೆ ಸಿಗಂದೂರು ಕಡೆ ಬಂದಿದ್ರೆ ಹೋಗಿ ವಿಸಿಟ್ ಮಾಡ್ಕೊಂಡು ಹೋಗಿ. ಡೆಫಿನೆಟ್ಲಿ ಒಂದು ಪವರ್ ಅಂತೂ ಬರುತ್ತೆ. ನೋಡಿ ನಂಗೆ ತಲೆನೋವಿಲ್ಲ, ಸುಸ್ತಿಲ್ಲ. ಇಲ್ಲಾಂದರೆ ಹೆಂಗಿರ್ತಿದೆ ಅಂದರೆ ವಾರದಲ್ಲಿ 4 ದಿನ ಮಲ್ಕೊಂಡಿರ್ತಿದ್ದೆ, ಸುಸ್ತಾಗ್ತಿದೆ, ಸ್ಟ್ರೆಸ್ಸು ಸಾಕು ಅಂತ. ಈಗ ಚೂರೂ ಸುಸ್ತು ಅನಿಸ್ತಾ ಇಲ್ಲ. ಎನರ್ಜಿ ಸಿಕ್ಕಿದೆ. ಕಾರಣನೇ ಹನುಮಾನ್ಜಿ ಅಂತ ಹೇಳ್ಬೋದು. ಅದು ಅಲ್ಲದೆ ಹನುಮಾನ್ ಚಾಲೀಸನು ಸಂಜೆ ಓದ್ತೀನಿ, ಮಿಸ್ ಮಾಡಿದೆ. ಅದನ್ನು ಮುಗಿಸ್ಕೊಂಡು ನಮ್ಮೂರಿನ ಫೇಮಸ್ ಮೈಸೂರು ಕೆಫೆ ಹೋಟೆಲ್ಗೆ ಬಂದ್ವಿ. ಸ್ಯಾಟರ್ಡೆ ಎಲ್ಲ ವೀಕೆಂಡಲ್ಲಿ ನಾನು ಹೆಚ್ಚಿಗೆ ಅಡುಗೆ ಮಾಡಲ್ಲ. ಆ್ಯಂಡ್ ಟೆಂಪಲ್ಗೆ ಹೋಗಿದ್ದೆ, ಮನೆ ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂತ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಎಸ್, ಇದು ಫೇಮಸ್ ಮೈಸೂರು ಕಾಫಿ ಹೌಸ್ ಅಂತ ತುಂಬ ವರ್ಷದಿಂದನೇ ಇದೆ. ಇಲ್ಲಿ ಒಂದು ಈರುಳ್ಳಿ ದೋಸೆ ತೊಗೊಂಡು ತಿಂದ್ವಿ. ಮನೆ ಹೋಗಿ ನನ್ನ ಮಗಳು ಬರೋಳಗಡೆ ಅಡುಗೆನೂ ಮಾಡಬೇಕು, ಅನ್ನ ಮಾಡಬೇಕು ಅವಳಿಗೆ ಬಂದು. ಆ್ಯಕ್ಚುಲಿ ಮತ್ತೆ ಅವಳಿಗೆ ಭರತನಾಟ್ಯ ಕ್ಲಾಸಿಗೂ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಫಾಸ್ಟಾಗಿ ಮನೆಗೆ ಬಂದ್ವಿ. ಅವಳು ಬರೋದ್ರೊಳಗಡೆ ಮನೆಗೆ ಬಂದೆ ನಾನು. ಆ್ಯಂಡ್ ಪಾರ್ಸಲ್ ಬಂದಿದೆ. ಅದು ಪಾರ್ಸಲ್ ಏನು ಅಂತ ಆಮೇಲೆ ತೋರಿಸ್ತೀನಿ. You came from school. How was your school? ಇವತ್ತು ಪಾರ್ಕಿಗೆ ಕಳಿಸಿದ್ರು ಅಕ್ಷತ ಮಿಸ್. Wow, super. ಅದೇನದು ಬಾಸ್ಕೆಟ್? ಅಪ್ ಅಂಡ್ ಶಾಪಿಗೆ ಹೋಗಿದಾಗ ನಾನು ತಗೋಗಿ, ಶಾಪಿಗೆ ಹೋದ್ಮೇಲೆ ನನ್ನ ಕರ್ಕೊ ಹೋಗಿದ್ರು, ನಾನು ತಗೋಗಿ. Wow, super. ಸೂಪರ್ ನಿನ್ನ ಲಂಚ್ ರೆಡಿ. ಊಟ ರೆಡಿ ಇದೆ. ಓಕೆ, ಹೌದು, ಅದಕ್ಕೆ ಹೇಳಿದೆ ಹಾಕೊಂಡು ಹೋಗ್ಬೇಡ ಅಂತ. ನೀನೇ ಹಾಕೊಂಡು ಹೋಗಿದ್ದೆ ತಾನೆ. ಚಳಿ ಇರುತ್ತೆ ಮಮ್ಮಿ ಅಂತ. ಅಮ್ಮ ತುಂಬಾ ಚಕ್ಲಿ ಹುಳ ಇತ್ತು. ಏನು ಹುಳ ಇದು? ಚಕ್ಲಿ ಹುಳ. ಚಕ್ಲಿ ಹುಳನ? ಅದು ಹೆಂಗಿರುತ್ತೆ? ಫರಿ ಬ್ಲ್ಯಾಕ್ ಇತ್ತು. ಇಲ್ಲೆಲ್ಲ ಓಡೋಗ್ತಾ ಇತ್ತು, ಕಚ್ತಾ ಇತ್ತು ಅನ್ಸುತ್ತೆ. ನಾನು ಆರುಸಿ ಹತ್ತ ಹೋಗಿದ್ದೆ. ಅವಳು ನನ್ನ ನ್ಯೂ ಫ್ರೆಂಡು, ಇವತ್ತೇ ಮಾಡಿದ್ದು. ಭವನ್ಯ ಎಂದು ಫ್ರೆಂಡ್ ಅವಳು. ಹೌದಾ? ಚಕ್ಲಿ ಹುಳ ಹೆಂಗಿರುತ್ತೆ ಹೇಳು? ಚಕ್ಲಿ ಹುಳ ಫರಿ ಇರತ್ತೆ, ಆಮೇಲೆ ಸಣ್ಣದಿರತ್ತೆ, ಈ ಥರ ಕ್ರೋ ಮಾಡಿ. ಹೌದಾ? ಇವಾಗ ಎಲ್ಲ ಹೋಯ್ತು ನನ್ನ ಸೋಂಪಾಕಲ್ಲಿ. ನಾನಿನ್ನ ಕಳ್ಸೋಣ, ನೀವೆಲ್ಲ ಹೋಗಿದ್ದೀಯಾ? ಎಲ್ಲಿ ದೋಸೆ, ಊಟ ಆ್ಯಂಡ್ ಸೊಂಪ ಪುಡಿನ. ನನ್ನ ಮಗಳು ಸುಮ್ಮನೆ ಊಟ ಮಾಡಲ್ಲ. ಈ ಥರ ಸ್ವೀಟ್ ಬೇಕೇ ಬೇಕು ಪಕ್ಕಕ್ಕೆ. ಸೋಂಪಾ ಪುಡಿ, ಈ ಮಂಚು ಫ್ಲೇವರ್ ಇರುತ್ತಲ್ಲ ಅದೆಲ್ಲ ತಿಂದ್ಕೊಂಡೇ ಊಟ ಮಾಡ್ತಾಳೆ. ನಾನೇನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇದೊಂದು ಮ್ಯಾಟ್ರನ್ನ. ಊಟನೂ ಒಂದು ತುತ್ತು ಊಟ ಮಾಡ್ತಾಳೆ, ಒಂದು ತುತ್ತು ಸ್ವೀಟ್ ತಿಂತಾಳೆ. ಓಕೆ, ಸೊಂಪಾ ಪುಡಿ ಅಂತ ಕೇಳ್ತಾ ಇದ್ದಿದ್ದು ಅದಕ್ಕೇ. ಇದು ನಮ್ಮ ಅತ್ತೇನೂ ಸಹಿತ ಇದೆ ಅಭ್ಯಾಸ. ಅವ್ರು ತಿನ್ಬೇಕಾದ್ರೆ ಒಂದು ಸಣ್ಣ ಪಕ್ಕಕ್ಕೆ ಸ್ವೀಟ್ ಇಟ್ಕೊಂಡು ತಿಂತಾಯಿದ್ರು. ಸೊ ಮೇ ಬಿ ಹೆರಿಡಿಟಿ ಇರಬೇಕೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇದೊಂದು. ಎಷ್ಟೇ ಹೆಲ್ದಿ ಐಟಮ್ ಕೊಟ್ಟರು ಒಂದು ಸ್ವೀಟ್ ಪಕ್ಕಕ್ಕೆ ಬೇಕು. ಸೊ ಇದಾದಮೇಲೆ ಅವಳಿಗೆ ಫಾಸ್ಟಾಗಿ ರೆಡಿ ಮಾಡಿಬಿಟ್ಟು ಊಟ 1 ಅವರ್ ಗ್ಯಾಪ್ ಇತ್ತು. 1:30ಗೆ ಬಂದಿದ್ದು, 2:30ಗೆ ಭರತನಾಟ್ಯ ಕ್ಲಾಸಿಗೆ ಅವಳಿಗೆ ಕಳಿಸ್ತಾ ಇರೋದು. ಶನಿವಾರ ಆಗಿರೋದ್ರಿಂದ ಅವಳಿಗೆ ಯೂಶ್ವಲಿ ನಾನು ಸಂಜೆನೇ ಸ್ನಾನ ಮಾಡಿಸೋದು. ಉಪ್ಪು, ಕಲ್ಲುಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಹಾಕಿಬಿಟ್ಟು ನೀರಿಗೆ
ಸ್ನಾನ ಮಾಡಿಸ್ತಿರೋದು. ಬೆಳಗ್ಗೆ ನಾನು ಮಾಡಿಸಿಲ್ಲ ಅಂದರೂ ಈವ್ನಿಂಗ್ ತಪ್ಪದೇ ಇಲ್ಲ, ನಾನು ಪೂಜೆ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ತುಪ್ಪದ ದೀಪ, ಇವತ್ತು ಶನಿವಾರ ಆಗಿರೋ ತುಪ್ಪದ ದೀಪಕ್ಕೆ ಲವಂಗ, ಡೈಲಿ ತುಪ್ಪದ ದೀಪ ಹಚ್ತೀನಿ ಬಟ್ ಲವಂಗ ಹಾಕಿರೋದಿಲ್ಲ. ಇವತ್ತು ಶನಿವಾರ ದಿನ ಎಕ್ಸ್ಪೆಷಲಿ ಲವಂಗನ ಹಾಕಿಬಿಟ್ಟು ಆರತಿ ಮಾಡ್ತಿರೋದು. ಇದರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಏನಾರು ಇದ್ದರೆ ಹೋಗುತ್ತೆ, ಈವಿಲ್ ಐ, ನಜರು, ದೃಷ್ಟಿ ಆಗೋದು ಅಂಥದ್ದು ಏನಾರು ಇದ್ರೂ ಸಹಿತ ಹೋಗುತ್ತೆ. ಆ್ಯಂಡ್ ಇದ್ರ ಅರೋಮ ಇಡೀ ಮನೆಯೂ ಆಗೋದ್ರಿಂದ ಎಕ್ಸ್ಪೆಷಲಿ ಶನಿವಾರ ಇರೋದ್ರಿಂದ ಏನಾದರೂ ಶನಿವಾರ ಹೇಳ್ತಾರಲ್ಲ ಕ್ಲೀನ್ಸಿಂಗ್ ಡೇ ಅಂತ ಹೇಳ್ಕೊಂಡು, ಹಾಗಾಗಿ ಸೊ ಧೂಪ ಎಲ್ಲ ಹಾಕಿಬಿಟ್ಟು ಸಂಜೆ ಆರತಿ ಮಾಡ್ತಿರೋದು. ಇದಾದಮೇಲೆ ನಾನು ನನ್ನ ಮಗಳು ಹನುಮಾನ್ ಚಾಲೀಸ ಸಾಂಗ್ ಹಾಕಿಬಿಟ್ಟು ಟಿ ವಿಯಲ್ಲಿ ಸಾಂಗ್ ಹಾಕಿಬಿಟ್ಟು ಅದ್ರ ಜೊತೆಗೆ ನಾನು ಮತ್ತು ನನ್ನ ಮಗಳು ಹನುಮಾನ್ ಚಾಲೀಸನ ಓದ್ತಾ ಇರೋದು. ಸೊ ಇದು ಕಂಟಿನ್ಯೂಸ್ಲಿ ಗೊತ್ತಾ 15 ದಿನ 1 ತಿಂಗಳಿಂದನೂ ಮಾಡ್ಕೊಂಡು ಬಂದಿರೋವಂಥ ಒಂದು ಥಿಂಗ್ಸು. ಆ್ಯಂಡ್ ನನ್ನ ಮಗಳು ಅದಾದಮೇಲೆ ಅವಳಿಗಿಷ್ಟ ಉದ್ದಿನ ಕಡ್ಡಿ ಎಲ್ಲ ಕಡೆನೂ ಸಾರಿಸ್ಬಿಟ್ಟು ಹೋಗಿ ಹೊರಗಡೆ ಹೋಗಿ ಹಾಕ್ಬರೋದು. ಸೊ ಇದು ನಮ್ಮ ಸಂಜೆಯ ಒಂದು ರೂಟೀನ್. ಹಾಂ, ಪಾರ್ಸಲ್ ಬಂದಿತ್ತು ಏನು ಅಂತ ಹೇಳಬೇಕಿತ್ತಲ್ವ. ಸೊ ಓಪನ್ ಮಾಡ್ತಾಯಿದ್ದೀನಿ. ಇದು ನನಗೆ ಬ್ಯಾಂಗ್ಳೂರಿಂದ ಶ್ರೀಮಠ್ ಸ್ಟೋರ್ನವರು ಕಳಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಕೊಂಡು ಪ್ರಮೋಷನಿಗೆ ಅಂತ ಕಳಿಸಿರೋದು. ಇದು ಶನಿವಾರ ಬಂದಿದೆ ನನಗೆ ಶ್ರೀಮಠ್ ಸ್ಟೋರ್ಸಿಂದ. ಎಲ್ಲದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನು ಹಾಕ್ತೀವಿ ಅಲ್ಲ ಅದ್ರ ಬಗ್ಗೆ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಸೊ ಓಕೆ, ಖುಷಿ ಆಯಿತು ನನಗೆ ಆ್ಯಕ್ಚುಲಿ ಅವ್ರು ಕಳಿಸ್ಕೊಟ್ಟಿರೋಂಥ ಐಟಮ್ಸ್ಗಳೆಲ್ಲ ನೋಡಿ. ಸೊ ಇದೆಲ್ಲ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಥಿಂಗ್ಸು. ಇದ್ರ ಬಗ್ಗೆ ಸಪ್ರೇಟಾಗಿ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಹೇಗೆ ಗಂಟು ಕಟ್ಟಿಡಬೇಕು, ಇದೆಲ್ಲದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ನಂಗೆ ಖುಷಿಯಾಗಿರೋದಂದರೆ ಶನಿವಾರ ದಿನ ನನಗೆ ತಿರುಪತಿ ಪ್ರಸಾದ ಬೇರೆ ಕೊಟ್ಟು ಕಳಿಸಿದ್ದಾರೆ. ಎಷ್ಟು ಕ್ಯೂಟ್ ಅಲ್ವಾ ಅವರು, ಚೆಂದ ಅನಿಸ್ತು ನನಗೆ. ತಿರುಪತಿ ಪ್ರಸಾದನೂ ಸಹಿತ ಕೊಟ್ಟು ಕಳಿಸಿದ್ದಾರೆ ಜೊತೆಗೆ. ಐ ಆಮ್ ಸೋ ಬ್ಲೆಸ್ಡ್. ಶನಿವಾರ ಅಂದ್ರೆ ವೆಂಕಟೇಶ್ವರ ವಾರ, ತಿರುಪತಿ ತಿಮ್ಮಪ್ಪನ ವಾರ. ಅವತ್ತಿನ ದಿನ ನನಗೆ ಮನೆಗೆ ತಿರುಪತಿ ಪ್ರಸಾದ ಬಂದಿದೆ ಅಂದರೆ ಅಲ್ಲಿಂದನೇ ನನಗೆ ತಿರುಪತಿ ಬ್ಲೆಸ್ ಮಾಡ್ತೇನೆ ಅಂತ ತುಂಬ ಹ್ಯಾಪಿ ಆಯಿತು. ಆ್ಯಂಡ್ ಇದೂ ಒಂದು ಶ್ರೀಚಕ್ರ ಇದು ಪಿರಮಿಡ್ಡು ಸಹಿತ ಕೊಟ್ಟು ಕಳಿಸಿದ್ದಾರೆ. ಇದ್ರ ಬಗ್ಗೆನೂ ವಿವರಣೆ, ಎಕ್ಸ್ಪ್ಲನೇಷನು ಇದನ್ನ ಸಪ್ರೇಟ್ ಒಂದು ವ್ಲಾಗ್ ಮಾಡಿ ಹೇಳ್ತೀನಿ. ನೀಟಾಗಿ ಅದು ನೀಟಾಗಿ ಬಂದಿಲ್ಲ. ಅಮ್ಮ ಏನು ಅನ್ಬೇಕು ಸರ್ರಿಗೆ ನಾನು ಸುಳ್ಳು ಅಂದೆ. ನಾನು ಪ್ರಾಕ್ಟೀಸ್ ಮಾಡೀನಿ ಅಂದರೆ ಹೌದು ಅನಿಸಿತ್ತು. ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಅವಳು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ದಾಳೆ ಅಂತ ಅನ್ಕೊಂಡಿದ್ನು ಸರ್. ಸೂಪರ್ ಅಲ್ಲ, ಮಾಡಿ ಚೆನ್ನಾಗಿ ಮಾಡಿದೀನಿ ಅಂತ ನೀವು ಡ್ಯಾನ್ಸ್ ಕೊಟ್ಟಿದ್ರು. ನೀವು ಡ್ಯಾನ್ಸ ತೋರಿಸು. ಇಲ್ಲಿ ಮರಿ ಗಿಟ್ಟು ಪುರಾಣಿ ಮರಿ ಆಟಕ್ ಬಂದ್ಲೆ ಕೊಡ್ತೀನಿ. ಅದು ಇಂಗ್ಲೀಷಿಂದ ಏನೋ ಹೇಳ. ಇಂಗ್ಲೀಷಿಂದ ಓಕೆ ಬಿಡಿ ಪುಟ, ಸರಿ ಹೇಳಿ. ಇಂಗ್ಲೀಷಿಂದ ಹೇಳಿ. It is a sunny day. Where is little Robin? CFL. I'm here. I'm little Robin. You are not little Robin. Do you have wings? No. It is a sunny. It is a sunny day. Where can little Robin be? Gone up to the cherry tree. Oh, so cute, lovely. Now. ಎಸ್, ಇದಾಗಿತ್ತು ಒಂದು ಸ್ಯಾಟರ್ಡೇ ವ್ಲಾಗು. ಸಂಜೆ ರಾತ್ರಿ ಅವಳಿಗೆ ಎಣ್ಣೆ ಎಲ್ಲ ಮಸಾಜ್ ಮಾಡಿಬಿಟ್ಟು ಮಲಗಿಸಿದ್ವಿ. ಸೊ ಹೇಗಿತ್ತು ಈ ವ್ಲಾಗು ಕಮೆಂಟ್ ಮಾಡಿ. ಹೇಗಿತ್ತು ಈ ಅಡ್ವೆಂಚರಸ್ ಆ್ಯಂಡ್ ಬ್ಲೆಸ್ಸಿಂಗ್ ಡೇ. ತುಂಬ ಖುಷಿ ಆಯಿತು. ತಿರುಪತಿ ತಿಮ್ಮಪ್ಪನ ಪ್ರಸಾದನೂ ಸಿಕ್ತು ಇವತ್ತು. ಆ್ಯಂಡ್ ಇದು ನಾಳೆ ವ್ಲಾಗು, ಸಂಡೇ ದಿನ ಒಂದು ಸ್ಪೆಷಲ್ ಕ್ಯೂಟೆಸ್ಟ್ ಗೆಸ್ಟ್ ನಮ್ಮ ಮನೆಗೆ ಬಂದಿದೆ. ಸೊ ಹೇಳ್ತೀನಿ ಇದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ. ನಿಮ್ಮ ಕಮೆಂಟ್ಸ್ಗಳೆಲ್ಲ ಓದೋಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಕನೆಕ್ಟೆಡ್ ಆಗಿದ್ದೀನಿ ಅಂತ ಅನಿಸುತ್ತೆ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಸೊ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವೆಲ್ಲದು ನಾನು ಹೇಗೆ ನಿಮಗೊಂದು ಎನರ್ಜಿ ಕೊಡ್ತಾ ಇದ್ದೀನಿ ಇಲ್ಲಿಂದ ಆ ಕಡೆ ನಿಮ್ದೊಂದು ಸ್ಮಾಲ್ ಒಂದು 5 ಸೆಕೆಂಡ್ ಎನರ್ಜಿ ಕೊಡಿ. ಥ್ಯಾಂಕ್ ಯು, ಬಾಯ್.